ಸ್ವಾಮಿ ಅಪ್ಪಿಗೆ ಇರುಮುಡಿ ತಗೊಂಡು ಹೋದಾಗ ಅಂದ್ರೆ ತೆಂಗಿನಕಾಯಿಯಲ್ಲಿ ತುಪ್ಪ ತಗೊಂಡು ಹೋಗ್ತಾರಲ್ವಾ, ಬಂದ್ಮೇಲೆ ಅದನ್ನ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣವಾ. ಹಲೋ ನಮಸ್ತೆ ದಾವಣಗೆರೆ. ಹೌದು ಗೈಸ್, ನಾ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಪ್ರಿಯವಾದ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ಗೈಸ್, 1 ಕಪ್ ಅಕ್ಕಿ, ಹಾಗೆ ಇನ್ನೊಂದು ಕಪ್ಪು ಇರುಮುಡಿ ಅಕ್ಕಿ, ಅದು ಸಹ 1 ಕಪ್ ಇದೆ. ಅಂದ್ರೆ 2 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ, ಮತ್ತೆ ಇರುಮುಡಿಯಲ್ಲಿ ತಗೊಂಡೋಗಿರ್ತಾರಲ್ವಾ ತೆಂಗಿನಕಾಯಿಲಿರುವಂತ ತುಪ್ಪ, ಅದನ್ನೇ ಹಾಕಿ ನಾವು ಇವಾಗ ಪೊಂಗಲ್ನ ಮಾಡಬೇಕು. ಹೆಸರುಬೇಳೆನ ಚೆನ್ನಾಗಿ ತುಪ್ಪನ ಹಾಕಿ 1 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ, ಫ್ರೈ ಮಾಡ್ಕೋಬೇಕು. ಅದರಲ್ಲೇನೆ ಅಕ್ಕಿನೂ ಸಹ ಚೆನ್ನಾಗಿ ತೊಳೆದು ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಇವಾಗ 3 ಗ್ಲಾಸ್ ಆಗುತ್ತಲ್ವಾ, ಅದಕ್ಕೆ 6 ಗ್ಲಾಸ್ ನೀರು, ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ರು ರೈಸ್ ಆದಷ್ಟು ಸಾಫ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪೊಂಗಲು. ಇವಾಗ ಅದು ವಿಜಿಲ್ ಆಗೋದ್ರೊಳಗೆ ನಾವಿಲ್ಲಿ ಬೆಲ್ಲದ ಪಾನಕನ ಮಾಡ್ಕೊಳ್ಳೋಣ. ಅಂದ್ರೆ ಪಾನಕ ಅಲ್ಲ, ಬೆಲ್ಲನ ಸೋಸ್ಕೋಬೇಕಲ್ವಾ, ಹಾಗಾಗಿ 3 ಅಚ್ಚು ಬೆಲ್ಲ ತಗೊಂಡಿದ್ದೀನಿ ನಾನು. ಸ್ವೀಟ್ ಜಾಸ್ತಿ ಆದ್ರೆ ತುಂಬಾ ಚೆನ್ನಾಗುತ್ತೆ ಪೊಂಗಲು. ಹಾಗೆ ಗೋಡಂಬಿ ದ್ರಾಕ್ಷಿ, ಅದನ್ನು ಸಹ 100 ಗ್ರಾಮ್ ತಗೊಂಡಿದ್ದೀನಿ. ಅರ್ಧ ಬಟ್ಲು ಹಸಿ ಕೊಬ್ಬರಿ, 2 ಏಲಕ್ಕಿನೂ ಹಾಕಿ ಅದನ್ನು ತರಿತರಿಯಾಗಿ ರುಬ್ಕೋಬೇಕು. ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲಾನು ಫ್ರೈ ಮಾಡ್ಕೋಬೇಕು, ಕೊಬ್ಬರಿನೂ ಸಹ ಫ್ರೈ ಮಾಡ್ಕೋಬೇಕು. ಆಮೇಲೆ ನಮಗೆ ಅನ್ನ ಎಷ್ಟು ಬೇಕು ಅಷ್ಟು, ಅರ್ಧ ಸ್ವೀಟ್ ಪೊಂಗಲ್ ಮಾಡ್ಕೋಬಹುದು, ಖಾರ ಪೊಂಗಲ್ ಮಾಡ್ಕೋಬಹುದು. ನಾನಿಲ್ಲಿ 3/4 ಭಾಗದಷ್ಟು ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ, 1/4 ಭಾಗದಷ್ಟು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ, ಹಾಗಾಗಿ ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡಿದಂತ ಡ್ರೈ ಫ್ರೂಟ್ಸ್ ಮತ್ತೆ ಹಸಿ ಕೊಬ್ಬರಿ ಎಲ್ಲದನ್ನು ಹಾಕಿ ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು. ಸಿಹಿ ಪೊಂಗಲ್ ರೆಡಿ. ಇವಾಗ ನಾವು ನೈವೇದ್ಯ ಮಾಡಿ 5 ಮಕ್ಕಳಿಗೆ ಪ್ರಸಾದವನ್ನ ಕೊಟ್ಟು ಕೈ ತೊಳಸ್ಬೇಕು. ಹಾಗೆ ನಮಗೆ ಕಾಯಲ್ಲಿ ತುಪ್ಪ ತುಂಬಿಸಿರ್ತಾರಲ್ವಾ, ಅವರಿಗೆ ನಾವು ಈ ಪೊಂಗಲ್ನ ಪ್ರಸಾದವಾಗಿ ಕೊಡಬೇಕು. ಇರುಮುಡಿಗೆ ಹೋಗಿ ಯಾರೇ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದ್ರು ಸಹ ತುಪ್ಪ ತುಂಬಿಸಿರ್ತಾರಲ್ವಾ, ಅವರಿಗೆ ಪ್ರಸಾದವನ್ನ ಕೊಡುವಂತ ಒಂದು ಪ್ರತೀತಿ ಇದೆ. ಗೈಸ್, ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.